ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಪ್ರಾತಸ್ಮರಣೀಯ ಸೃಷ್ಟಿಕರ್ತ ಪರಮಾತ್ಮನನ್ನ ಭಕ್ತಿಯಿಂದ ಸ್ಮರಣೆ ಮಾಡಿ, ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕ, ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನು ಕಟ್ಟಿ ಸಕಲ ಜೀವಾವಳಿಗೆ ಲೇಸನ್ನು ವಹಿಸಿರುವ ಮಹಾಮಾನವತಾವಾದಿ ಮಹಾತ್ಮ ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರ ದಿವ್ಯ ಚೈತನ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನ ಭಕ್ತಿಯಿಂದ ನೆನೆದು ತಮ್ಮ ಪಾದಸ್ಪರ್ಶದಿಂದ ಈ ನೆಲವನ್ನ ಜಲವನ್ನ ಪಾವನಗೈದು ಭಕ್ತ ಕುಲಕೋಟಿಯನ್ನ ಉದ್ಧರಿಸಿ ಹರಸಿರುವಂಥ ನಂಬಿದ ಭಕ್ತರ ಕಾಮಧೇನು ಕಲ್ಪವೃಕ್ಷವಾಗಿರುವ ಕಲಬುರಗಿಯನ್ನ ಕೈಲಾಸವನ್ನಾಗಿ ಮಾಡಿರುವಂಥ ಮಹಾಮಹಿಮ ಮಹಾದಾಸೋಹಿ ಪುರಾಣದ ಪುಣ್ಯಪುರುಷರಾದ ಪರಮಪೂಜ್ಯ ಶರಣ ಬಸವೇಶ್ವರರ ದಿವ್ಯ ಸನ್ನಿಧಾನದಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಶರಣನ ಲೀಲಾಮೃತ ಚರಿತ್ರೆಯನ್ನು ಶ್ರವಣ ಮಾಡುವುದರ ಮೂಲಕ ಸದ್ಗತಿಯನ್ನು ಕಾಣಬೇಕು ಅನ್ನುವಂತಹ ಸದುದ್ದೇಶಕ್ಕಾಗಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿರುವಂಥ ಕಲಬುರಗಿ ಮಹಾನಗರಿಯ ಬೇರೆ ಬೇರೆ ಪಟ್ಟಣಗಳಿಂದ ಗ್ರಾಮಗಳಿಂದ ಆಗಮಿಸಿರುವಂಥ ಶರಣನ ಕರುಣೆಯ ಕಂದರಾಗಿರುವಂಥ ಎಲ್ಲ ಆತ್ಮೀಯ ಗುರು ಹಿರಿಯರೇ, ಶರಣ ಬಂಧುಗಳೇ, ಶ್ರದ್ಧೆಯ ತಾಯಂದಿರ ಬಳಗವೇ, ಸೇವಾಕರ್ತರೇ, ಅಂತರ್ಜಾಲದ ಮೂಲಕ ನಿತ್ಯವೂ ಕೂಡ ಪುರಾಣ ಪ್ರವಚನದಲ್ಲಿ ಪಾಲ್ಗೊಳ್ಳುವಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ಸೇವಾಕರ್ತರೇ, ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂಥ ಶರಣಾರ್ಥಿಗಳು. ಅರಳಗುಂಡಿಗೆಯ ಅಮರ ಮೂರ್ತಿಯಾಗಿ ಸಾಲೋಕ್ಯ ಮನೆತನದ ಮಹಾ ಬೆಳಕಾಗಿ ಆದಪ್ಪ ಶರಣರ ಪ್ರೀತಿಯ ಕಂದನಾಗಿ ಪಡೆದ ತಾಯಿಯಾಗಿರುವಂಥ ಮಡಿಯಮ್ಮ ತಾಯಿಯ ಕರುಣೆಯ ಕಂದನಾಗಿ ಹಡೆದ ತಾಯಿಯಾಗಿರುವಂಥ ಸಂಗಮಾಂಬೆಯ ಶಿವಶಿಶುವಾಗಿ ಹಡೆದ ತಂದೆಯಾಗಿರುವಂಥ ಮಲಕಪ್ಪನವರ ಮಮತೆಯ ಮಗುವಾಗಿ 6 ವರ್ಷದ ಕಂದನಾಗಿ ಬೆಳೆದು ನಿಂತಿರುವಂಥ ಶರಣ ಬಸವೇಶನನ್ನ ಅರಳಗುಂಡಿಗೆಯ ಅಂದಿನ ಕಾಲದ ವಿದ್ಯಾಕೇಂದ್ರಗಳು, ಮಠದ ಅಯ್ಯಗಳು ನಡೆಸುವಂಥ ಶಾಲೆಗಳು, ಅಂತ ಹಿರಿಯ ಮಠದ ಸಾಲಿ ಮಠಕ್ಕೆ ಅಕ್ಷರ ಜ್ಞಾನಕ್ಕಾಗಿ ಪಡೆದ ತಂದೆಯಾಗಿರುವಂಥ ಆದಪ್ಪನವರು ಶರಣ ಬಸವೇಶನನ್ನ ಕರೆದುಕೊಂಡು ಹೋಗಿ ಬಿಟ್ಟಿದ್ದಾರೆ. ಗುರುಗಳು ಆ ದಿನಮಾನದ ಕಲಿಕೆಯಂತೆ ಹಲಗೆಯ ಮೇಲೆ ಮರಳನ್ನ ಹಾಕಿ ಬೆರಳಿನಿಂದ ಓಂ ಅನ್ನುವಂಥ ಓಂಕಾರವನ್ನ ಬರೆಸುವುದರ ಮೂಲಕ ಅಕ್ಷರ ಜ್ಞಾನದ ಆರಂಭವನ್ನ ಮಾಡಿದರು. ಶರಣ ಬಸವೇಶ ಮೂಲಾಕ್ಷರ ಪ್ರಣವಾಕ್ಷರ ಓಂಕಾರವನ್ನ ಬರೆಯುವುದರ ಮೂಲಕ ವಿದ್ಯಾರ್ಜನೆಯನ್ನ ಆರಂಭಗೊಳಿಸಿದ ಅನ್ನುವುದನ್ನ ನಿನ್ನೆ ದಿನದ ಪುರಾಣ ಪ್ರವಚನದ ವಿಷಯವಾಗಿ ನಾವು ಕೇಳೀವಿ. ಕಾಡಿ ಬೇಡಿ ಹಠ ಮಾಡಿ ಏನೇನೋ ಆಡಿ ಒಂದು ದಿನ ಹೋಗುವ ಸಲುವಾಗಿ ಬಂದಾತನಲ್ಲ ಶರಣ ಬಸವೇಶ. ಶಿವನ ಆಜ್ಞೆಯಿಂದ ಮರ್ತ್ಯಲೋಕದಲ್ಲಿ ಅವತರಿಸಿ 12ನೇ ಶತಮಾನದ ಬಸವಣ್ಣನವರಂತೆ ಮತ್ತೊಮ್ಮೆ ದಾಸೋಹದ ಮಹಾಬೆಳಕನ್ನ ಚೆಲ್ಲುವ ಸಲುವಾಗಿ ಶರಣ ಬಸವನಾಗಿ ಅವತರಿಸಿರುವಂಥ ಪುಣ್ಯಾತ್ಮ
6 ವರುಷದ ಕಂದನಾಗಿರುವಾಗ ಗುರುಗಳು ಹಲಗೆಯ ಮೇಲೆ ಮರಳನ್ನ ಹಾಕಿ ಬೆರಳಿನ ಮೂಲಕ ಓಂ ಅನ್ನುವಂತ ಪ್ರಣವವನ್ನ ಬರೆದು ನುಡಿಸುವಾಗ ಎಲ್ಲ ಮಕ್ಕಳು ಗುರುಗಳನ್ನ ಹೇಳಿದ್ದು ಕೇಳಿ ಮೌನವನ್ನ ತಾಳಿ ಅಕ್ಷರವನ್ನು ತೀಡಿದ್ರು. ಶರಣ ಬಸವೇಶನ ವೈಶಿಷ್ಟ್ಯತೆಯನ್ನು ನಾವು ಗಮನಿಸಬೇಕು. ಆ ಓಂಕಾರದ ಪ್ರಣವಾಕ್ಷರವನ್ನ ಬೆರಳಿನಿಂದ ತೀಡುವುದರ ಮೂಲಕ ಓಂ ಅನ್ನುವಂತ ಆ ಉಚ್ಚಾರಣೆಯನ್ನ ಮಾಡುವಾಗ ಶರಣ ಬಸವೇಶ ಗುರುಗಳನ್ನ ಕೇಳಿದನಂತೆ, ಗುರುಗಳೇ, ಓಂ ಎಂದರೆ ಏನು? ಓಂಕಾರದ ನಿಜ ಅರ್ಥ ಏನು? ಅದು ಕೇವಲ ಒಂದು ಅಕ್ಷರವೇ ಅಥವಾ ಈ ಓಂಕಾರಕ್ಕೆ ಏನಾದರೂ ಒಂದು ಮೂಲ ಸತ್ಯ ಇದೆ ಎಂತ ಪ್ರಶ್ನೆ ನೋಡಿ. ಗುರುಗಳಾದವರು ತಮಗೇನು ತಿಳಿದಿತ್ತು ಅದನ್ನು ಹೇಳಿದರು. ಅಪ್ಪ ಶರಣಪ್ಪ, ಓಂಕಾರ ಇದು ಮೂಲ ಬೀಜಾಕ್ಷರ, ಇದಕ್ಕೆ ಪ್ರಣವ ಅಂತ ಕರೀತಾರೆ. ಈ ಓಂಕಾರದಲ್ಲಿ 3 ಅಕ್ಷರಗಳ ಸಂಗಮವಾಗಿದೆ. ಆ 3 ಅಕ್ಷರಗಳ ಸಂಗಮವೇ ಅದು ಓಂಕಾರ. ಅ ಉ ಮ ಅ ಉ ಮ ಓಂ. ಅಕಾರ ಉಕಾರ ಮಕಾರಗಳ ಸಂಗಮ ಓಂಕಾರ. ಇದು ಎಲ್ಲ ಅಕ್ಷರಗಳಿಗೆ ಬೀಜಾಕ್ಷರ. ಈ ಮಾತನ್ನ ಗುರುಗಳು ಹೇಳಿದಾಗ ಶರಣ ಬಸವೇಶ ಆನಂದ ಪಡ್ತಾನೆ. ಗುರುದೇವ, ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ ಮೂಡ್ತಾ ಇದೆ, ಅದನ್ನ ಗುರುಗಳಾಗಿರುವಂತ ನಿಮ್ಮ ಮುಂದೆ ಒಬ್ಬ ಶಿಷ್ಯನಾಗಿ ನಾನು ಹೇಳಿಕೊಳ್ಳುತ್ತೇನೆ. ನೋಡಿ, ಆ ಪುಟ್ಟ ಮನಸ್ಸಿನಲ್ಲಿ ಬೆಟ್ಟದಷ್ಟು ವಿಚಾರಗಳು. ಅದಕ್ಕಾಗಿನೇ ಎಲ್ಲ ಮಾನವರ ಮಧ್ಯದಲ್ಲಿನೇ ಮಹಾತ್ಮರು ಹುಟ್ಟುತ್ತಾರೆ, ಆದರೆ ಅವರ ಲೀಲೆಗಳೇ ಬಹಳ ವಿಶೇಷವಾಗಿರುತ್ತವೆ. ಅದಕ್ಕಾಗಿನೇ ನಿನ್ನೆ ನಾನು ಒಂದು ಮಾತನ್ನ ಉದಾಹರಣೆ ಕೊಟ್ಟೆ. 1000ಕ್ಕೊಬ್ಬ ಸತ್ಯ, 1,00,000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣ ನೋಡ. ಹುಟ್ಟುವ ಮನುಜರೆಲ್ಲ ನೆಟ್ಟನೆ ಶಿವಜ್ಞಾನಿಗಳಾದರೆ ಭವದ ಬಳ್ಳಿಗೆ ಬೀಜ ಇನ್ನೆಲ್ಲಿಹುದೋ ಅಂತಾರೆ ಚನ್ನಬಸವಣ್ಣನವರು. ಕೋಟಿಗೊಬ್ಬ ಶರಣನಾಗಿ ಅವತಾರವನ್ನು ತಾಳಿರುವಂತ ಶರಣ ಬಸವೇಶ ಗುರುವಿನ ಮುಂದೆ ಅರಿಕೆ ಮಾಡಿಕೊಳ್ತಾನೆ. ಗುರುದೇವ, ಓಂಕಾರ ಅನ್ನೋದು ಈ ಜಗತ್ತಿನ ಉತ್ಪತ್ತಿಯ ಮೂಲ ತತ್ವ. ಓಂಕಾರದಿಂದ ಜಗದ ಉತ್ಪತ್ತಿ. ಆ ಓಂಕಾರವೇ ಪಂಚಭೂತಗಳಿಗೆ ಸಾಕ್ಷಿ. ಪೃಥ್ವಿ, ಅಪ್, ತೇಜು, ವಾಯು, ಆಕಾಶದ ಮೂಲ ಧಾತು ಓಂಕಾರ. ಅದು ನಾದ ಬ್ರಹ್ಮ. ಅದು ಓಂಕಾರ ಮೂಲ ಪ್ರಣವ ಅನ್ನೋದು ಅಷ್ಟೇ ಅಲ್ಲ, ಈ ಪ್ರಕೃತಿಗೆ ಸಂಜ್ಞೆಯನ್ನ ಕೊಟ್ಟಿರುವಂತ ಮೂಲ ಚಿಚ್ಚಕ್ತಿ ಓಂಕಾರ. ಅದಕ್ಕಾಗಿಯೇ ಬಸವಣ್ಣನವರು ಪ್ರಣವಾರೂಢನು, ಪ್ರಣವ ಸ್ವರೂಪನು, ಪ್ರಣವ ಪ್ರಕೃತಿ ಸೌಜ್ಞನು, ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವನು ಅನ್ನುವಂತ ಮಾತುಗಳನ್ನ 12ನೇ ಶತಮಾನದಲ್ಲಿನೇ ನಮಗೆ ಅಪ್ಪಣೆಯನ್ನು ಕೊಟ್ಟರು. ಯಾವಾಗ ಶರಣ ಬಸವನ ಬಾಯಿಂದ ಈ ಅಪರೂಪದ ನುಡಿಗಳು ಹೊರಗೆ ಬಂದವೋ, ಅಕ್ಷರವನ್ನು ಕಲಿಸುವಂತ ಗುರುವಿಗೆ ಪರಮಾನಂದ ಆಯಿತು. ಒಬ್ಬ ಗುರು ಯಾವಾಗ ಆನಂದ ಪಡ್ತಾನಂದ್ರೆ, ಒಬ್ಬ ಶಿಷ್ಯನಾಗಿರುವಂತವನು ಗುರುವಿಗಿಂತಲೂ ಮಿಗಿಲಾಗಿ ತನ್ನ ಅಂತರಂಗದ ಅಭಿವ್ಯಕ್ತಿಯನ್ನ ವ್ಯಕ್ತಪಡಿಸಿದಾಗ ಗುರುವಿಗೆ ಆಗುವಂತ ಆನಂದ ಅಷ್ಟಿಷ್ಟಲ್ಲ, ಅದುವೇ ನಿಜವಾದ ಗುರುವಿನ ಲಕ್ಷಣ. ಗುರುವನ್ನ ಮೀರಿಸಬೇಕು ಶಿಷ್ಯ, ಆವಾಗ ಗುರುವಿಗೊಂದು ಗೌರವ. ಇದು ನಮ್ಮ ನಾಡಿನ ಭವ್ಯ ಪರಂಪರೆ, ಗುರುಕುಲದ ಪರಂಪರೆ.
ಅಕ್ಷರ ಕಲಿಕೆಯ ಪರಂಪರೆ. ಅಂತ ಅಪರೂಪದ ಓಂಕಾರ ಬಂಧುಗಳೇ, ನಾಭಿಯಿಂದ ಆರಂಭ ಆಗುವಂತ ಹೃದಯ ಸ್ಥಾನದವರೆಗೆ ಆ ಅಕ್ಷರ ಅಂತರಂಗದಲ್ಲಿ ಬರಬೇಕು. ಇಲ್ಲಿಂದ ಕಂಠದವರೆಗೆ ಬರುವಂತಹದ್ದು ಓ, ಕಂಠದ ಮೂಲಕ ಹೊರಗೆ ಹಾಕುವಂತಹದ್ದು ಮ, ನಾಭಿಯ ಮೂಲಕ ಒಂದೇ ಗತಿಯಲ್ಲಿ ಒಂದೇ ಸ್ವರದಲ್ಲಿ ಓ. ಈ ಓಂಕಾರವನ್ನ ಯಾರು ನಿತ್ಯ ಸಾಧನೆಯಾಗಿ ಇದನ್ನ ಏಕಾಂತದಲ್ಲಿ ಕೂತ್ಕೊಂಡು ಧ್ಯಾನವನ್ನ ಮಾಡ್ತಾರೋ ಅವರ ಅಂತರಂಗ ಶುದ್ಧಿಯಾಗ್ತದೆ. ಆ ಓಂಕಾರದಿಂದ ಆರೋಗ್ಯ ಚೆನ್ನಾಗಿರ್ತದೆ. ಆ ಓಂಕಾರದಿಂದ ಮನಸ್ಸಿನ ಸ್ವಾಸ್ಥ್ಯ ಚೆನ್ನಾಗಿರ್ತದೆ. ಇದರ ಅರಿವು ಬಹಳ ಜನ ನಮಗಿಲ್ಲವೇ ಇಲ್ಲ. ಇವತ್ತು ವಿದೇಶದವರು, ಅಮೇರಿಕಾದವರು, ಇಂಗ್ಲೆಂಡಿನವರು ಈ ಓಂಕಾರವನ್ನು ಬಳಸಿಕೊಂಡು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಒಬ್ಬ ವಿದೇಶದ ಮನುಷ್ಯ ಈ ಓಂಕಾರದ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ. ಓಂ ಹ್ಯಾಸ್ ಎ 100 ಮೀನಿಂಗ್ಸ್, ಒನ್ ಆಫ್ ದೆಮ್ ವೆಲ್ಕಮ್ ಟು ದ ಗಾಡ್. ಓಂ ಹ್ಯಾಸ್ ಎ 100 ಮೀನಿಂಗ್ಸ್. ಓಂ ಅನ್ನುವಂತ ಅಕ್ಷರದೊಳಗ 100 ಅರ್ಥಗಳಿದ್ದಾವೆ ಅಂತ ಹೇಳ್ತಾನೆ ಒಬ್ಬ ವಿದೇಶದ ಮನುಷ್ಯ. ನಮಗ ಗೊತ್ತಿಲ್ಲ. ಇವತ್ತು ವಿದೇಶದವರು ಪ್ರಯೋಗ ಮಾಡ್ತಾ ಇದ್ದಾರೆ. ಮನೋರೋಗಿಗಳ ಮೇಲೆ ಓಂಕಾರದ ಪ್ರಯೋಗವನ್ನ ಮಾಡಿ ಮನೋರೋಗಿಗಳನ್ನ ಗುಣಮುಖರನ್ನಾಗಿ ಮಾಡ್ತಾ ಇದ್ದಾರೆ. ಇಲ್ಲಿ ಎಷ್ಟು ಜನ ನೀವು ತಾಯಂದಿರಿದ್ದೀರಿ, ಹಿರಿಯರಿದ್ದೀರಿ, ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಒಂದು, ನೀವು ಬಹಳ ಜನ ಮನೆಯೊಳಗ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಆರೋಗ್ಯ ಸರಿ ಇಲ್ಲ. ನಮ್ಮ ಮಕ್ಕಳು ಎಷ್ಟು ಓದಿದ್ರು ಕೂಡ ಅವರ ಮೆಮೊರಿಯೊಳಗ ಆ ಮಾತುಗಳು ಹೋಗ್ತಾ ಇಲ್ಲ, ಪರೀಕ್ಷೆಯಲ್ಲಿ ಸರಿಯಾಗಿ ಮಾರ್ಕ್ಸ್ ತೆಗೆದುಕೊಳ್ತಾ ಇಲ್ಲ ಅನ್ನುವಂಥ ಕೊರಗಿನೊಳಗೆ ಬಹಳ ಜನ ನೀವಿದ್ದೀರಿ. ನಾವೆಲ್ಲ ಭಕ್ತರ ಮನೆಗಳಿಗೆ ಹೋದಾಗ ಇದೇ ವಿಚಾರಗಳನ್ನು ನೀವು ಹೇಳ್ತೀರಿ. ಅಪ್ಪ ಎಲ್ಲ ಐತ್ರಿ, ನಮ್ಮ ಮನೆಯಾಗ ಶಾಂತಿನ ಇಲ್ಲ ಅಂತೀರಿ ನೀವು. ಅದೇನು ಶಾಂತಿ ಮಾರ್ಕೆಟ್ನಾಗ ಸಿಗ್ತದೇನು? 1 kg ತಂದು ಮನೆಯಾಗ ಇಟ್ಕೊಂಡು ಕೂಡ. ಇವತ್ತು ಬೆಳಗಿನಿಂದ ನೋಡ್ತಿದ್ದೆ ನಾನು, 4 ಗಂಟೆಗೆ ಎದ್ದು ಧ್ಯಾನ, ಯೋಗ, ಪ್ರಾಣಾಯಾಮ, ಓಂಕಾರದ ಧ್ಯಾನ ಮಾಡಿ ನಾನು ಅನುಭವ ಮಂಟಪದ ಮಹಡಿಯ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೆ. 4 ಗಂಟೆಗೇನೆ ಇಲ್ಲಿ ಜನಜಾತ್ರೆ, ಶರಣಪ್ಪನ ದರ್ಶನಕ್ಕಾಗಿ ಭಕ್ತರು ತಂಡೋಪತಂಡವಾಗಿ ಸಾವಿರ ಸಂಖ್ಯೆಯೊಳಗೆ ಬರ್ತಾ ಇದ್ರು. 8 ಗಂಟೆ ಕಳೀತು. ಒಂದಿಬ್ಬರು ಗೊರವಯ್ಯಗಳು ಬಂದು ಕೂತ್ರಲ್ಲಿ. ಅವರು ಒಂದಿಟ್ಟು ಕರಿದಾರ ಇಟ್ಕೊಂಡು ಬಂದು ಕೂತು. ನೋಡ್ಬೇಕು ನಮ್ಮ ಮಂದಿ, ಶರಣಪ್ಪನ ಕೈ ಬಿಟ್ರು, ಕರಿದಾರದ ಮುಂದೆ ಕೈ ಹಿಡಿದ್ರು. ನಾ ಎಲ್ಲ ಅಬ್ಸರ್ವ್ ಮಾಡ್ತಿರ್ತೀನಿ. ಜಗತ್ತು ಎಷ್ಟು ಮಜಾ ಹೋಗ್ತದೆ ಇದು. ಸಂಜೀತನ ಇಟ್ಟು ಕಟ್ಟಿಸ್ಕೊಂಡ್ರು 3 ಪೆಂಡಿ ದಾರ ಮುಗಿದು ಅವನು. ಒಂದು ದಾರಕ್ಕೆ 10 ರೂಪಾಯಿ. ಕಟ್ಟಿದ್ದ ಸುತ್ತಿದ್ದ. ಅಲ್ಲೋ ಭಕ್ತಿಯಿಂದ ಶರಣಪ್ಪಗೆ ಬಂದೀನಿ, ಯಪ್ಪ ಶರಣ, ನಿನ್ನನ್ನ ನಂಬಿ ಬಂದೀನಿ ಅಂತ ಬಂದೀನಿ. ಅವನನ್ನ ನಂಬಿ ಶರಣ ಮಾಡೋ, ನಿನ್ನ ಜೀವನದ ಕಷ್ಟಗಳನ್ನು ದೂರ ಮಾಡ್ತಾನೆ ಶರಣಪ್ಪ. ಅದನ್ನು ಬಿಡ್ತೀವಿ, ಮತ್ತೆ ಕರಿದಾರಕ್ಕೆ ಮನಸ್ಸು ಮಾಡ್ತೀವಿ. ಅವ್ರು ಕಟ್ಟಾಕ ಕುಂತಾರ 10 ರೂಪಾಯಿ. 10 ರೂಪಾಯಿಗೆ ನಿಂದೆಲ್ಲ ದೂರ ಆಗೋದಾದ್ರೆ ನನಗೂ ಅನಿಸ್ತು, ನಾಳೆ ನಾನು ಒಂದು 4 ಪೆಂಡಿ ತಂದು ಇಟ್ಕೊಂಡು ಕುಂದಿರ್ಬೇಕಲ್ಲ. ಏನು ಜಗತ್ತ, ಏನು ದುನಿಯಾ, ಹೆಂಗ್ ಹೋಗ್ತೈತಲ್ಲ ಇದು. ವಿಚಿತ್ರ. ಯಾಕೆ ಈ ಮಾತುಗಳನ್ನ ಇಷ್ಟು ಕರಾರುವಕ್ಕಾಗಿ ಹೇಳ್ತೇನೆ ಅಂದ್ರೆ, ಜೀವನದೊಳಗ ಬರುವ ಕಷ್ಟಗಳನ್ನ ದೂರ ಮಾಡಿಕೊಳ್ಳುವ ಸಲುವಾಗಿನೇ ಓಂ ಅನ್ನುವಂತ ಓಂಕಾರವನ್ನ ನಮ್ಮ ಪೂರ್ವಜರು ಈ ದೇಶದ ಪ್ರಣವವಾಗಿ ನಮಗೆ ಕೊಟ್ಟಾರ. ಓಂ ಹ್ಯಾಸ್ ಎ 100 ಮೀನಿಂಗ್ಸ್, ಒನ್ ಆಫ್ ದೆಮ್ ವೆಲ್ಕಮ್ ಟು ದ ಗಾಡ್.
ಅದ್ರೊಳಗೆ ನೂರಾರು ಶಕ್ತಿಗಳದಾವಪ್ಪ, ಅದ್ರೊಳಗೆ ನೂರಾರು ಅರ್ಥಗಳದಾವ. ಅದ್ರೊಳಗ ನೀನು ಓಂಕಾರವನ್ನ ತದೇಕ ಚಿತ್ತದಿಂದ ನಿನ್ನ ಮನೆಯೊಳಗ ನೀನು ಮಾಡ್ತಾ ಹೋದ್ರ ನಿನ್ನ ಮನೆಯೊಳಗ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದ. ಆ ಓಂಕಾರದ ತರಂಗ ನಿನ್ನ ಮನೆಯೊಳಗಿರುವ ಕಷ್ಟಗಳನ್ನು ದೂರ ಮಾಡ್ತದ, ನಿನ್ನ ಮನಸ್ಸಿನೊಳಗಿರುವ ಕಷ್ಟಗಳನ್ನು ದೂರ ಮಾಡ್ತದ, ನಿನ್ನ ಭಾವದೊಳಗಿರುವ ಕಷ್ಟಗಳನ್ನು ದೂರ ಮಾಡ್ತದ, ನಿನಗೆ ಪರಮ ಸುಖದ ಆನಂದವನ್ನು ಕೊಡ್ತದ. ಇದನ್ನು ನಾವು ಮಾಡಬೇಕು, ನಮ್ಮ ಮಕ್ಕಳಿಂದಲೂ ಕೂಡ ಇದನ್ನು ಮಾಡಿಸ್ಬೇಕು. ಪ್ರಯೋಗ ಮಾಡ್ರಿ. ನೀವು ನೋಡು, ನಿಮ್ಮ ಮನೆಯೊಳಗೆ ಶಾಲೆಗೆ ಹೋಗುವ ಮಕ್ಕಳನ್ನ ಸುಮ್ಮ ಕೂಡಿಸ್ರಿ, ಕಣ್ಣು ಮುಚ್ಚಾಕಿ ಹೇಳ್ರಿ, ಓ ಇದನ್ನು ಬಹಳ ದೀರ್ಘವಾಗಿ 11 ಸಲ, 2 ನಿಮಿಷದ ಕೆಲಸ ಇದು. 11 ಸಲ ಹೇಳೋದ್ರಾಗ 2 ನಿಮಿಷ ಮುಗೀತದ. 2 ನಿಮಿಷದೊಳಗ ಆರೋಗ್ಯ, ಮನಸ್ಸಿನ ನೆಮ್ಮದಿ, ಮೆಮರಿ ಪವರ್, ಮನೆಯೊಳಗ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದ. ಇದನ್ನ ನಾಳೆಯಿಂದ ಪ್ರಯೋಗ ಮಾಡಿ ನೋಡ್ರಿ ನೀವು. ಇದನ್ನ ಬಹಳ ಜನರ ಮೇಲೆ ನಾವು ಪ್ರಯೋಗ ಮಾಡಿ ಅದನ್ನ ಶರಣಬಸಪ್ಪ ಕೇಳ್ತಾನ, ಓಂಕಾರದ ಶಕ್ತಿ ಏನು, ಓಂಕಾರದ ಅರ್ಥ ಏನು, ಯಾಕಾಗಿ ಓಂಕಾರ? ಶರಣಬಸಪ್ಪನ ಪುರಾಣದೊಳಗ ಬಾಲ್ಯದೊಳಗನೆ ಶರಣಬಸಪ್ಪ ಈ ಪ್ರಶ್ನೆಯನ್ನು ಮಾಡಿದ. ಗುರುಗಳು ಆತನಿಗೆ ಅರಿವನ್ನು ಮೂಡಿಸಿಕೊಡ್ತಾರೆ. ನಮ್ಮ ಪೂರ್ವಜರು ಋಷಿಮುನಿಗಳು ಹೇಳ್ತಾರ, ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ತಸ್ಮೈ ಓಂಕಾರಾಯ ನಮೋ ನಮಃ ಅನ್ನುವಂತ ಮಾತನ್ನು ಹೇಳ್ತಾರೆ. ನಿನ್ನ ಕಾಮನೆಗಳನ್ನು ಈಡೇರಿಸ್ತದ, ನಿನಗ ಮೋಕ್ಷದ ಆನಂದದ ಪ್ರಾಪ್ತಿಯನ್ನು ಕೊಡ್ತದ, ನಿನ್ನ ಮನೆಯೊಳಗ ಸುಖ ಶಾಂತಿಯನ್ನ ಹೆಚ್ಚು ಮಾಡ್ತದ. ಅದು ನಾಭಿಯ ಮೂಲಕ ಹೃದಯಕ್ಕೆ ಬಂದು, ಹೃದಯದ ಮೂಲಕ ಕಂಠಕ್ಕೆ ಬಂದು, ಕಂಠದಿಂದ ಹೊರಗೆ ಬರ್ತದ, ನಿನ್ನೊಳಗೆ ಶುದ್ಧಿ ಮಾಡ್ತದ, ಹೊರಗೂ ಶುದ್ಧಿ ಮಾಡ್ತದ. ಓಂಕಾರದ ಧ್ಯಾನದಿಂದ ಷಟ್ಚಕ್ರಗಳು ಜಾಗೃತ ಆಗ್ತಾವ. ಇದ್ರೊಳಗೆ 6 ಚಕ್ರಗಳದಾವ. ಅವುಗಳ ಜಾಗೃತಿ ಆಯಿತು ಅಂದ್ರೆ ಆರೋಗ್ಯ ಬಹಳ ಚಲೋ ಇರ್ತದೆ, ಆನಂದವಾಗಿರ್ತದೆ. ನಾವು ಸ್ವತಃ ಪ್ರಯೋಗದ ಜೀವನವನ್ನ ಮಾಡುವಂಥವು. ನಾವೆಷ್ಟು ಆರಾಮಾಗಿದ್ದೀವಿ ಅಂದ್ರೆ ಅದು ನಮಗ ಗೊತ್ತು. ನಮ್ಮ ಆರಾಮ, ಖುಷಿಯೊಳಗ, ಸಂತೋಷದೊಳಗ, ಆರೋಗ್ಯವನ್ನ ಚೆನ್ನಾಗಿಟ್ಕೊಂಡು ವರ್ಷದೊಳಗ 11 ತಿಂಗಳು ಹಿಂದೆ ಸಂಚಾರ ಮಾಡ್ತೀವಿ. ಇದೇ ಧ್ವನಿಯೊಳಗ ಪ್ರವಚನ ಮಾಡ್ತೀವಿ, ಇದೇ ರೀತಿಯೊಳಗೆ ಓಡಾಡ್ತೀವಿ. ಕಳೆದ 40 ವರ್ಷಗಳಿಂದ ಈಗ ನಮಗೆ 61 ನಡೀತಾ ಇದ್ದಾವಿಷ್ಟು ಆನಂದವಾಗಿದ್ದೀನಿ ನಾನು.